ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡು ಅಂದ್ರೆ ತಲೆ ಬೋಳಿಸ್ಕೊಳ್ಬೋದಾ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಮಾಡಿದ್ರೆ ಎಲ್ಲಿ ಮಾಡಿಸಿದ್ರಿ ನೀವು? ಬೆಂಗಳೂರು ಇಟ್ಕೊಂಡು ಹೋಗತ್ತೆ ಸ್ವಲ್ಪ ಎಷ್ಟು ವರ್ಷ ಆಯ್ತು ನೀವು ಮಾಡಿಸಿ? 7 ವರ್ಷ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಏನಲ್ಲ ಅದು? ಸರ್ ಅದು ಬಿಸ್ನೆಸ್ ಅದು ಈಗ ಒಂದು 30,000 ರೂಪಾಯಿ ಮಾಡ್ತಾರೆ, 1 ಲಕ್ಷದ ಮೇಲೆ ಮಾಡ್ತಾರೆ. ಅಂದರೆ ಹೆಚ್ಚಿಗೆ ಹೋಗಿದ್ರೆ ಜಾಸ್ತಿ ಅಮೌಂಟು. ಆಮೇಲೆ ಆಸ್ಪತ್ರೆ ಮೇಲೆ ಇಲ್ಲಿ ದಾವಣಗೆರೆಗೂ ಮಾಡ್ತಾರಂತ. ಮಾಡ್ತಾರೆ. ಯಾಕಂದ್ರೆ ಒಂದು 8 ಸ್ಕೂಲ್ಗೆ ಹೋಗ್ಬೇಕಾ, ಇದೇನು ಸೈಡ್ ಎಫೆಕ್ಟ್ ಏನಾಗಲ್ವಾ? 7 ವರ್ಷ ಆಯ್ತಲ್ಲ ಮಾಡಿಸಿ ಟ್ರಾನ್ಸ್ಪ್ಲಾಂಟೇಷನ್, ಏನಾಗಿಲ್ಲ. ಅದೇ ಇಲ್ಲಿ ಸ್ಕಿನ್ ತೆಗೆದು ಅಲ್ಲ ಹಾಕ್ತಾರೆ? ಇಲ್ಲ, ಕೂದಲು ತೆಗೆದಾಕ್ತಾರೆ ಅಷ್ಟೇ. ಅದಕ್ಕೆ ಮೊದಲು ಅಲ್ಲ ಅದೇನು ಲೇಯರ್ ಹಿಂಗೆ ತೆಗೆದು ಇಲ್ಲ, ಹಾಕ್ತಾರೆ? ಅದು 2 ಮೆಥಡ್ ಅದು. ನೀವು ಹೇಳೋದು ಅದು FUE ಅಂತ, ಒಂದು ಪೂರ್ತಿ ಸ್ಟ್ರಿಪ್ಪ ತೆಗೆದಾಕ್ತಾರೆ. ನಾನು ಹೇಳೋದಿರೋದು FUE. ಇದು ಒಂದು ಕೂದಲ ತೆಗೆದಾಕ್ತಾರೆ, ಕೂದಲು ಬೇರೆ. ಅದು ಮುಂದೆ ಆಯ್ತಲ್ಲ ನನಗೆ ಬೇರೆ ಹತ್ರ ಹೆಂಗೈತೆ ಗೊತ್ತಿಲ್ಲ. ನಾರ್ಮಲ್ ಹತ್ರ ನಾವು ಹೇಳೋಕ್ಕೆ ನಡೀತೈತೆ, ಮುಂದೆ ನನಗಿದು ಭಾಳ ಜನಕ್ಕೆ ಡೌಟ್ ಇರ್ತದೆ. ನಾರ್ಮಲ್ ಮಾಡಿದ್ರೆ ತಲೆ ಬೋಳಿಸ್ಬೋದಾ, ವಿಡಿಯೋ ಮಾಡ್ಕೊಂಡ್ರೆ ಅಂಥವ್ರಿಗೆ ಒಂದು ಉತ್ತರ ಸಿಗುತ್ತೆ. ಆಮೇಲೆ ಸೈಡ್ ಎಫೆಕ್ಟು ಹಂಗೆ ಹಿಂಗೆ ಅಂತಾರದು. ನಾರ್ಮಲ್ ಆಗೈತಲ್ಲ ಸಂಬಂಧ ಅಲ್ಲಿ ಹಂಗೈತೆ, ಇಲ್ಲಿ ಹಂಗೈತೆ. ಅವಾಗಿನ ಕಲಿಸಿಲ್ಲ ಮಾಡಿಸ್ತಾರೆ ಇದನ್ನು ಬಳಸೋದು ಅಂದ್ರೆ ಬೋಳ್ಸಿಲ್ಲ ಅಷ್ಟೇ. ಕಲಿಸಿಲ್ಲ ಈ ಥರ ಈ ಥರ ಕೂಡ ತೆಗಿಸಿಲ್ಲ. ನನಗೂ ಸ್ವಲ್ಪ ಭಯ ಇರುತ್ತಲ್ಲ ಏನಕ್ಕತ್ತೆ ಏನೋ ಅಂತಂದು ಹೇಳಿ. ಇಲ್ಲ, ಒಂದು 2-3 ಬರ್ತಾರಿಲ್ಲ ಆ ಥರ ಮಾಡಿಸ್ಕೊಂಡು. ಬಳಸ್ತಾರ ಬಳಸ್ಯಾರ ಇಲ್ಲ ಈಟಾಗಿ ಕಟ್ ಮಾಡಿಸ್ತಾರೆ. ಅಂದರೆ ಏನು 14 ಸ್ಟ್ರಾಂಗ್ ಇರಲ್ಲ ಅದು ಹೇಳಿಲ್ಲ. ಕೆಲಸ ಸ್ಟ್ರಾಂಗ್ ಇರ್ತದೆ, ಸೇಮ್ ಮೊದಲು ಸ್ಕೂಲ್ ಬಂದು ಇರ್ತದೆ. ಏನು ಒರಿಜಿನಲ್ ಕೂದಲಷ್ಟು ದಟ್ಟವಾಗಿರಲ್ಲ. ದಪ್ಪ ಇರ್ಬೋದು ನಾಳದು. ಇದು ಹತ್ತತ್ರ ಅಪೋಸಿಟ್ ಹೊಡಿತಾರೆ ಅನ್ಸಲ್ಲ ಅಲ್ಲಿ ಪೂರ್ತಿ. ಇದು ಕೂದಲಿನ ಹೊಡೆದ್ರೆ ಬೇರೆ ಹತ್ರ ಐತಲ್ಲ, ಅವೆಲ್ಲ ಸ್ವಲ್ಪ ಇದು ಕೂತ್ಕೊಂಡಿರ್ತಾರ. ಸ್ಕಿನ್ಗೆ ಏನಾದರೂ ಆಗ್ತಿಲ್ಲ. ಇಲ್ಲ, ಇಲ್ಲಿ ಮೆಲ್ಕ್ ಮಾಡಿದ್ರೆ ಇದಿಷ್ಟು ಅಪೋಸಿಟ್ ಹೊಡೆದ್ರೆ ಇನ್ನೆಲ್ಲ ಅಷ್ಟಿರ್ತಾರಲ್ಲ, ಅದಕ್ಕೆ ಬೇರೆ ಸ್ಪೆಷಲ್ ಏನು ಇರ್ತದೆ? ಎಲ್ಲ ನಾರ್ಮಲ್.